ವೆಲ್ಕಮ್ ಬ್ಯಾಕ್. ಹಾಲಿ ಸಂಸದರಲ್ಲಿ ಕೆಲವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವ ಆತಂಕ ಇದ್ರೆ, ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ಮಾತ್ರ ಏನೇ ಆಗಲಿ ಟಿಕೆಟ್ ನನಗೇನೆ ಅಂಥೇಳಿ ರಮೇಶ್ ಜಿಗಜಿಣಗಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾನೇ, ನೀನು ಸತ್ರು ನಿನ್ನ ಹೆಣಕ್ಕೆ ಮತ ಹಾಕ್ತಾರೆ. ವಿಜಯಪುರದಲ್ಲಿ ನನ್ನ ಬಿಟ್ಟರೆ ಮತ್ತಿನ್ಯಾರು ಟಿಕೆಟ್ ಕೊಡ್ತಾರೆ? ಕೊಡಲ್ಲ, ವರಿಷ್ಠರು ನನಗೆ ತಿಳಿಸಿದ್ದಾರೆ ಅಂತ ಹೇಳಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ನನ್ನ ರಾಜಕೀಯ ವಿಚಾರವಾಗಿ ರಾಜಕಾರಣಕ್ಕೆ ಅಡ್ಡ ಬಂದವರು ಯಾರ್ಯಾರು ಉಳಿದಿಲ್ಲ, ಯಾರು ಕೂಡ ಬದುಕಿಲ್ಲ, ನನಗೆ ಕಾಡ್ದವರು ಉಳಿಯೋದಿಲ್ಲ. ಟಿಕೆಟ್ ಇವತ್ತು ಅಥವಾ ನಾಳೆ ಫೈನಲ್ ಆಗುತ್ತೆ ಅಂತ ಜಿಗಜಿಣಗಿ ಅವರು ಹೇಳಿದ್ದಾರೆ. ಕೇಳಿ. ನೀವು ಯೋಚನೆ ಮಾಡಿರಿ ಯಾರು ಹೆಂಗದ. ನಾ ಒಂದು ತಿಳ್ಕೊರಿ, ನನ್ನ ರಾಜಕಾರಣದಲ್ಲಿ ನನ್ನ ಜೀವನದೊಳಗೆ 70 ವರ್ಷ ಆದರೂ ಕೂಡ ಯಾರ್ಯಾರು ಅಡ್ಡ ಬಂದಾರಲ್ಲ ನನ್ನ ರಾಜಕಾರಣಕ್ಕೆ ಯಾವನೂ ಬದುಕಿಲ್ಲ. ಇವತ್ತಿಗೂ ನೋಡ್ರಿ ಇಷ್ಟು ಜನ ಅದಾರ ರಾಜಕಾರಣದ, ಒಬ್ಬರೇ ಅದನ್ನೇನು ನೋಡ್ರಿ. ನಾನು ಕಾಡ್ದವ ಯಾರೂ ಉಳಿದಿಲ್ರಿ, ಉಳಂಗಿಲ್ಲ. ದೇವರೇ ಖಲಾಸ್ ಮಾಡ್ತಾನೆ ಅವ್ರಿಗೆ. ನಾವು ಯಾರೂ ಮಾಡೋದು ಬೇಡ, ದೇವರೇ ಖಲಾಸ್ ಮಾಡ್ತಾನೆ. ಅದಕ್ಕೆ ದಯವಿಟ್ಟು ನೀವು ಒಂದು ಸ್ವಲ್ಪ ಎಲ್ಲ ಪತ್ರಿಕಾ ಬಂಧುಗಳಿರ್ತೀರಿ, ನೀವು ಯೋಚನೆ ಮಾಡಿರಿ ಯಾರು ಹೆಂಗದಾರ ಏನದಾರ ಯೋಚನೆ ಮಾಡಿ ಬರಿಬೇಕು. ಯಾವನೋ ತಿರುಕು ನನ್ನ ಮಗ ಬಂದು ಇವನು ಲಿಂಗಾಯತರು ವಿರೋಧಿ ಅಂತ ಹೇಳಿದ್ರೆ ನೀವು ಬಿಡುಗಡೆ ಮಾಡ್ತಿರಲ್ಲ, ಇದು ಸರಿಯಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಟಿಕೆಟ್ ವಿಚಾರ ಟಿಕೆಟ್ ವಿಚಾರ ಯಾವಾಗ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ.